ಬೆಳಗಾವಿ ಕಡೆ ಹೋಗೋದಾದ್ರೆ ಇಲ್ಲೂ ಕೂಡ ಮಳೆಯ ಆರ್ಭಟ ಜೋರಾಗ್ತದೆ. ಮಳೆಯ ಆರ್ಭಟದ ಜೊತೆಗೆ ಮಳೆಯ ಅವಾಂತರಗಳು ಕೂಡ ಹೆಚ್ಚಾಗಿದೆ. ಪಶ್ಚಿಮ ಘಟ್ಟದಲ್ಲಿ ಧಾರಾಕಾರ ಮಳೆ ಆಗ್ತಾ ಇರೋದ್ರಿಂದ ಮಾರ್ಕಂಡೇಯ ನದಿ ತುಂಬಿ ಹರಿತಾ ಇದೆ. ಮಾರ್ಕಂಡೇಯ ನದಿಗೆ ತಿರುವುಗಳು ಹೆಚ್ಚು, ಹಾಗಾಗಿ ಹರಿಯುವ ಭೂಪ್ರದೇಶ ಚಿಕ್ಕದಾಗಿದೆ. ನದಿ ಒಡಲೊಡೆದು ಅಕ್ಕಪಕ್ಕದ ಗದ್ದೆಗಳಿಗೆ ನೀರು ನುಗ್ತಾ ಇದೆ. ಸಾವಿರಾರು ಹೆಕ್ಟೇರ್ ಪ್ರದೇಶದ ಭೂಮಿಯಲ್ಲಿ ಕಬ್ಬು ಬೆಳೆದಿದ್ರು, ಭತ್ತ ಬೆಳೆದಿದ್ರು, ಹೀಗೆ ಅನೇಕ ಬೆಳೆಗಳನ್ನು ಬೆಳೆದಿದ್ರು. ಇವೆಲ್ಲವೂ ಕೂಡ ಈಗ ನೀರ್ಪಾಲಾಗ್ತಾ ಇದೆ. ಸಾವಿರಾರು ಹೆಕ್ಟೇರ್ ಪ್ರದೇಶದಲ್ಲಿರುವಂತಹ ಬೆಳೆಗಳು. ಇನ್ನು ಮಳೆ ಇಲ್ಲದೆ ಆಕಾಶ ನೋಡ್ತಾ ಇದ್ದ ಜನ ಮಳೆ ಅವಾಂತರಕ್ಕೆ ಕಂಗಾಲಾಗ್ಬಿಟ್ಟಿದ್ದಾರೆ. ಈಗ ಈ ಮಧ್ಯ ಬೆಳಗಾವಿ ಜಿಲ್ಲಾಡಳಿತ ಖಾನಾಪುರ ತಾಲೂಕಿನ ಸುಮಾರು 7 ಜಲಪಾತಗಳಿಗೆ ಪ್ರವಾಸಿಗರಿಗೆ ನಿರ್ಬಂಧ ವಿಧಿಸಿದ್ದಾರೆ, ಯಾವುದೇ ಅನಾಹುತ ಆಗಬಾರ್ದು ಅಂತ. ಬಟ್ ಇಲ್ಲಿ ತನಕ ರೈತರು ಮೆಕ್ಕೆಜೋಳ, ಕಬ್ಬು, ಭತ್ತ ಇಂತಹ ಬೆಳೆಗಳನ್ನು ಬೆಳೆದು ನಾಟಿ ಮಾಡಿ ಯಾವಾಗಪ್ಪ ಮಳೆ ಬರುತ್ತೆ ಅಂತ ಆಕಾಶ ನೋಡ್ತಾ ಇದ್ರು. ಮಳೆ ಈಗ ವಿಪರೀತವಾಗಿ ಬರ್ತಾ ಇರೋದ್ರಿಂದ ಅದರಲ್ಲೂ ಈ ಒಂದು ತೊರೆಗಳು, ನದಿಗಳೆಲ್ಲವೂ ಕೂಡ ತುಂಬಿ ಕೆರೆ ಕಟ್ಟೆಗಳು ಓಡಿತಾ ಇರೋದ್ರಿಂದ ಪಾಪ ಸಂಪೂರ್ಣವಾಗಿ ನೀರು ಈ ರೀತಿಯಾಗಿ ಅಂದರೆ ಬೆಳೆಗಳು ನೀರಲ್ಲಿ ಮುಳುಗಿ ಹೋಗಿದೆ. ಕೊಳೆತು ಹೋಗುತ್ತಷ್ಟೇ. ವಿಪರೀತ ಮಳೆ ನೀರಾಗ್ಬಿಟ್ರೆ ಕೊಳೆತು ಹೋಗುತ್ತೆ. ರೈತರಿಗೆ ಮಳೆ ಬಂದರೂ ಕಷ್ಟ, ಬರಲಿಲ್ಲ ಅಂದರೂ ಕಷ್ಟ. ಇನ್ನು ಹಲವು ಕಡೆ ಇದೀಗ ಕೃತಕ ಜಲಪಾತಗಳು ಸೃಷ್ಟಿ ಆಗ್ತಾ ಇದೆ ಮತ್ತು ಆಲ್ರೆಡಿ ಇದ್ದಂತಹ ಜಲಪಾತಗಳು ಮೈದುಂಬಿ ಹರಿತಾ ಇರೋದ್ರಿಂದ ಯಾರಿಗೂ ಕೂಡ ಸದ್ಯಕ್ಕೆ ಆ ಭಾಗಕ್ಕೆ ಹೋಗೋಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ನಿಷೇಧವನ್ನು ಹೇರಿದ್ದಾರೆ. ಸದ್ಯ ಇದು ಬೆಳಗಾವಿಯ ಚಿತ್ರಣ. ಮಳೆ ಮಳೆ ಮಳೆ. ಬೆಳಗಾವಿ ಜಿಲ್ಲೆಯ 7 ನದಿಗಳಲ್ಲಿ ಅತ್ಯಂತ ಚಿಕ್ಕದಾಗಿರುವಂಥ ನದಿ ಅಂತಂದರೆ ಅದು ಮಾರ್ಕಂಡೇಯ ನದಿ. ಮಾರ್ಕಂಡೇಯ ನದಿ ಹರಿತಾ ಇದ್ದಂಗೆ ಒಂದಿಷ್ಟು ಮಳೆ ಆದರೆ ಸಾಕು ತನ್ನ ಒಡಲನ್ನು ಬಿಟ್ಟು ಹೊರಗಡೆ ಹರಿಯುತ್ತೆ. ನಾವೀಗ ಬೆಳಗಾವಿ ಹೊರವಲಯದಲ್ಲಿದ್ದೀವಿ. ತಾವು ತೋರಿಸೋ ಪ್ರಯತ್ನ ಮಾಡ್ತೀನಿ. ಮಾರ್ಕಂಡೇಯ ನದಿ ನೀರು ಯಾವ ಥರ ಗದ್ದೆಗಳಿಗೆ ನುಗ್ಗಿದೆ ಅಂಥೇಳಿ. ಇದು ಬೆಳಗಾವಿಯ ಸುಳಗ ಜೊತೆಗೆ ಏನಂತಂದರೆ ಚುರುಮುರಿ ಗ್ರಾಮದಲ್ಲಿ ಇರ್ತಕ್ಕಂಥ ಪ್ರದೇಶ. ಈ ತಗ್ಗು ಪ್ರದೇಶದಲ್ಲಿ ಬಹುತೇಕ ಕಬ್ಬಿನ ಗದ್ದೆ ಏನಿದೆ, ಕಬ್ಬಿನ ಗದ್ದೆಗಳು ನೀರಿನಲ್ಲಿ ಜಲಾವರ್ತ ಆಗಿರುವಂಥದ್ದು ನಾವು ತೋರಿಸುವ ಪ್ರಯತ್ನ ಮಾಡ್ತಾ ಇದ್ದೀವಿ. ಇದು ಮಾರ್ಕಂಡೇಯ ನದಿ ಒಂದಿಷ್ಟು ಜೋರಾದ ಮಳೆ ಆಯಿತು ಅಂತಂದರೆ ಏಕಾಏಕಿಯಾಗಿ ಹೊರಗಡೆ ನೀರು ಬರುವಂಥದ್ದು. ಈಗ ಕಳೆದ ಒಂದು ವಾರದಿಂದ ಬೆಳಗಾವಿಯ ಬೆಳಗಾವಿ ತಾಲೂಕಿನಲ್ಲಿ ಭಾಳಷ್ಟು ಮಳೆ ಆಗ್ತಾ ಇರೋದ್ರಿಂದ ಕಬ್ಬಿನ ಗದ್ದೆಗಳಿಗೆ ಮಾರ್ಕಂಡೇಯ ನದಿ ನೀರು ನುಗ್ಗಿರುವಂಥದ್ದು. ಹೀಗಾಗಿ ಭಾಳಷ್ಟು ಹೆಕ್ಟೇರು ಪ್ರದೇಶಗಳಲ್ಲಿ ಅಂದರೆ ಮಾರ್ಕಂಡೇಯ ನದಿ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಏನು ಗದ್ದೆಗಳಿದೆ ಆ ಗದ್ದೆಗಳಲ್ಲಿ ಒಂದಿಷ್ಟು ನೀರು ನುಗ್ಗಿರುವಂಥದ್ದು ಮತ್ತು ಸುಮಾರು ಸಾವಿರಾರು ಹೆಕ್ಟೇರ್ ಪ್ರದೇಶಗಳಲ್ಲಿ ಈ ಒಂದು ನೀರು ಹೊಕ್ಕಿರೋದ್ರಿಂದ ಕಬ್ಬು ಜೊತೆಗೆ ಏನಂತಂದರೆ ಭತ್ತ ಮತ್ತು ಉಳಿದಿರ್ತಕ್ಕಂಥ ಏನು ಕಾಯಿಪಲ್ಯ ಬೆಳೆಯನ್ನು ಕೂಡ ತೊಂದರೆ ಇಲ್ಲ. ಈಗಾಗಲೇ ರೈತರು ಈ ವಿಚಾರವಾಗಿ ಒಂದಿಷ್ಟು ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಏನಂತಂದರೆ ಈಗ ಕಂಟಿನ್ಯೂಸ್ ಮಳೆ ಆಗ್ತಾ ಇರೋದ್ರಿಂದ ಇನ್ನೂ ಹೆಚ್ಚಿನ ಹಾನಿಯಾಗುವ ಸಾಧ್ಯತೆ ಇರುವುದಂತೇಳಿ ಕೂಡ ಹೇಳಲಾಗ್ತದೆ. ಇದು ಬೆಳಗಾವಿಯ ಏನು ತುರುಮೂರಿ ಗ್ರಾಮದಲ್ಲಿ ಪಕ್ಕದಲ್ಲಿ ಇರ್ತಕ್ಕಂಥ ಮಾರ್ಕಂಡೇಯ ನದಿಯ ನೀರು ಹೊರಗಡೆ ಬಂದಿರುವಂಥದ್ದು ಮತ್ತು ಯಾವ ಥರ ಗದ್ದೆಗಳಿಗೆ ನೀರು ನುಗ್ಗಿದೆ ಅಂಥೇಳಿ ತೋರಿಸ್ತಾ ಇರುವಂಥದ್ದು. ಇನ್ನಷ್ಟು ಕೂಡ ಈ ವಾರದಲ್ಲಿಯೂ ಕೂಡ ಭಾಳಷ್ಟು ಮಳೆ ಆಗುವ ಸಾಧ್ಯತೆ ಇದೆ ಮತ್ತು ಹವಾಮಾನ ಇಲಾಖೆಯ ಪ್ರಕಾರ ಏನಂತಂದರೆ ಭಾಳಷ್ಟು ಮಳೆ ಆಗುತ್ತೆ ಅಂತೇಳಿ. ಈಗಾಗಲೇ ಹಂಸ ಪಕ್ಷಿಗಳು ತಾವು ನೋಡ್ಬೋದು. ಏನಂತ ನಾವು ಚಿತ್ರದಲ್ಲಿ ತೋರಿಸೋದು ಯಾವ ಥರ ಹಂಸ ಪಕ್ಷಿಗಳು ಮಳೆಯಿಂದಾಗಿ ಈ ಥರ ಒಂದಿಷ್ಟು ಆಟಗಳನ್ನು ಆಡ್ತಾ ಇದ್ದಾವೆ. ಇದು ಬೆಳಗಾವಿ ಜಿಲ್ಲೆಯಲ್ಲಿರ್ತಕ್ಕಂಥ ಬೆಳಗಾವಿ ತಾಲೂಕು ಹಾಗೂ ಖಾನಾಪುರ ತಾಲೂಕಿನ ಪಶ್ಚಿಮ ಘಟ್ಟಗಳಿಗೆ ಭಾಳಷ್ಟು ಮಳೆ ಆಗ್ತಾರಂದ್ರೆ ಈ ಥರ ದೃಶ್ಯಗಳು ಸರ್ವೇ ಸಾಮಾನ್ಯವಾಗಿರುವಂಥದ್ದು. ಮತ್ತು ಈ ಥರ ದೃಶ್ಯಗಳಿಂದ ಒಂದಿಷ್ಟು ರೈತರು ಏನಂತಾರೆ ಹೈರಾಣಾಗಿದ್ದಾರೆ. ಯಾಕೆಂತಂದರೆ ತಮ್ಮ ಏನು ಗದ್ದೆಗಳಿಗೆ ನೀರು ನುಗ್ಗಿರುವಂಥದ್ದು. ಇದು ಬೆಳಗಾವಿ ತಾಲೂಕಿನ ತುರುಮುರಿ ಗ್ರಾಮದಲ್ಲಿರ್ತಕ್ಕಂಥ ಒಂದು ಸೀನನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಇದಷ್ಟು ಭಾಳಷ್ಟು ಕಡೆ ಈ ಥರ ನುಗ್ಗಿದ ವರದಿಗಳು ಕೂಡ ಈಗಾಗಲೇ ಬಂದಿರುವಂಥದ್ದು. ತುರುಮುರಿ ಗ್ರಾಮದಿಂದ ಕ್ಯಾಮರಾ ಪರ್ಸನ್ ವಿನಾಯಕ್ ಜೊತೆ ದಿಲೀಪ್ ಕುರುಂದೋಡೆ, ಪಬ್ಲಿಕ್ ಟಿವಿ, ಬೆಳಗಾವಿ.